ಈಗ ಕ್ರಿಯೇಟ್ ಎ ಸ್ಟಡಿ ಪ್ಲಾನ್, ಒಂದು ಪ್ಲಾನನ್ನು ಕ್ರಿಯೇಟ್ ಮಾಡ್ಕೋಬೇಕು ನೀವೀಗ. ಈ ಒಂದು ಎಕ್ಸಾಮ್ಗೆ ನೀವು ಅರ್ಜಿ ಹಾಕ್ಬಿಟ್ಟು ಈ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಿದ್ದೀರಾ ಅಂದರೆ ಎರಡು ರೀತಿ ತಯಾರಿ ಮಾಡ್ಕೋಬೇಕು. ಒಂದು ಮೊದಲನೇದು ಎಕ್ಸಾಮು, ಎರಡನೇದು ಫಿಸಿಕಲ್ಗೆ ನಿಮ್ಮದೇ ಆದಂಥ ಟೈಮ್ ಲಿಮಿಟೇಷನ್ಸಲ್ಲಿ ಫಿಸಿಕಲ್ ಇರೋದು 35 kgs ವೆಯ್ಟನ್ನು ಹೊರಬೇಕು 100 ಮೀಟರ್ ತನಕ 2 ನಿಮಿಷದಲ್ಲಿ. ಇನ್ನೊಂದು 1 ಕಿಲೋಮೀಟರ್ ರನ್ನಿಂಗ್ ರೇಸ್ ಮಾಡಬೇಕಾಗುತ್ತೆ 4 ನಿಮಿಷ 15 ಸೆಕೆಂಡಲ್ಲಿ. ಇದು ಹುಡುಗರಿಗೆ ಹೇಳ್ತಾ ಇರೋದು ನಾನು. ಸೊ ಇದಕ್ಕೆ ಒಂದು ಸಪರೇಟ್ ಆದ ತಯಾರಿಯನ್ನು ನೀವು ಮಾಡ್ಕೋಬೇಕು. ಅದನ್ನು ಬಿಟ್ಟು ನಾನು ಹೇಳ್ತಿರೋದು ಸ್ಟಡಿ ಪ್ಲಾನ್ ಬಂದ್ಬಿಟ್ಟು 2+2 4 5 6 6:30 ಅಥವಾ 7 ಗಂಟೆಗಳ ಕಾಲ ಪ್ರತಿದಿನ ನೀವು ಮೀಸಲಿಡಬೇಕಾಗತ್ತೆ ಈ ಎಕ್ಸಾಮಿನೇಷನ್ನ ಪ್ರೆಸೆಂಟ್ ಸಿನಾರಿಯೋದಲ್ಲಿ ಕ್ಲಿಯರ್ ಮಾಡೋದಕ್ಕೆ. ಹಾಗಿದ್ರೆ ಎಲ್ರಿಗೂ ಇಷ್ಟವರೇ ಬೇಕಾಗುತ್ತಾ ಅಂದರೆ ಅವಶ್ಯಕತೆ ಇಲ್ಲ. ನಿಮ್ಮ IQಗೆ ಸಂಬಂಧಪಟ್ಟಂಗೆ, ನೀವು ತಿಳ್ಕೊಂಡಿರೋ ನಾಲೆಡ್ಜ್ಗೆ ಸಂಬಂಧಪಟ್ಟಂಗೆ ಸಮಯ ಕಡಿಮೆನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಸೊ ನನಗೇನೋ ಗೊತ್ತಿಲ್ಲ, ಬೇಸಿಕಲಿ ಇವಾಗ ಶುರು ಮಾಡಿದ್ದೀನಿ ಅಂದರೂ ಕನಿಷ್ಠ 7ರಿಂದ 8 ಅವರ್ ಇದ್ರ ಮೇಲೆ ನೀವು ಸಮಯವನ್ನು ವಿನಿಯೋಗ ಮಾಡಬೇಕು. ಸ್ಪೆಸಿಫಿಕ್ ಟೈಮಿಂಗ್ ಕೊಡ್ಕೋಬೇಕು. ನಾನು ಸುಮ್ಮನೆ ಜನರಲ್ ಆಗಿ ಹೇಳಿದ್ದೀನಿ, ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ಗಳ ಮೇಲೆ ಸಮಯವನ್ನು ಬದಲಾಯಿಸ್ಕೊಳ್ಳಿ. ಉದಾಹರಣೆಗೆ ನಾನಿಲ್ಲಿ ಮ್ಯಾಥಮೆಟಿಕ್ಸ್ಗೆ 2 ಅವರ್ಸ್ ಅಂತ ಹೇಳಿದ್ದೀನಿ. ನೀವು ಒಂದು ಕಾನ್ಸೆಪ್ಟನ್ನು, ನಂಬರ್ ಸೀರೀಸ್ನ ಒಂದು ಕಾನ್ಸೆಪ್ಟನ್ನು ತಗೊಂಡ್ರೆ 2 ಅವರ್ಸು 3 ಅವರ್ಸ್ ಕೂಡ ಆಗ್ಬೋದು, 4 ಅವರ್ಸ್ ಕೂಡ ಆಗ್ಬೋದು. ಮ್ಯಾಥಮೆಟಿಕ್ಸ್ನ ಟಾಪಿಕ್ಸ್ಗಳು ತುಂಬ ಎಲಾಬ್ರೇಟ್ ಆಗಿರ್ತವೆ, ಕಲಿಬೇಕಾದಾಗ ತುಂಬ ಸಮಯ ಬೇಕಾಗತ್ತೆ. ರೀಸನಿಂಗ್ಗೆ 1.5 ಗಂಟೆ ಅಂತ ಹೇಳಿದ್ದೀನಿ, ಇದನ್ನು ಕೂಡ 2 ಅವರ್ಸ್ ಮಾಡ್ಕೋಬೋದು. ಜನರಲ್ ಸೈನ್ಸ್ 2 ಅವರ್ಸು, ಕರೆಂಟ್ ಅಫೇರ್ಸು 1 ಅವರ್ಸು. ಸೈನ್ಸ್ ಸೆಕ್ಷನ್ ಇದೆಯಲ್ಲ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಒಳ್ಳೆ ಸ್ಕೋರಿಂಗ್ ಆಪ್ಷನ್ ಇರುವಂಥ ಸಬ್ಜೆಕ್ಟ್. ನಿಮಗೆ 30 ಮಾರ್ಕ್ಸ್ಗಳ ತನಕ 25 ಮಾರ್ಕ್ಸ್ ಬರುತ್ತೆ ಟೋಟಲ್ಲು. ಒಳ್ಳೆ ಅಂಕಗಳನ್ನು ಗಳಿಸ್ಬೋದು. ಹಾಗಾಗಿ 2 ಅವರ್ ಅದಕ್ಕೆ ಕೊಡಲೇಬೇಕಾಗುತ್ತೆ ನೀವು. ಕರೆಂಟ್ ಅಫೇರ್ಸ್ಗೆ 1 ಅವರ್ 1.5 ಗಂಟೆಯನ್ನು ನೀವು ಕೊಡ್ಬೋದು ಮ್ಯಾಕ್ಸ್ ಟು ಮ್ಯಾಕ್ಸ್. ಜೊತೆಗೆ ವೀಕ್ಲಿ ಟಾರ್ಗೆಟ್ಸ್ ಬಂದರೆ ಸೆಟ್ ವೀಕ್ಲಿ ಗೋಸ್ ಫಾರ್ ಕವರಿಂಗ್ ಟಾಪಿಕ್ಸ್ ಇನ್ ಈಚ್ ಸೆಕ್ಷನ್. ಪ್ರತಿ ಸೆಕ್ಷನಲ್ಲೂ ನೀವು ಪ್ರತಿ ಸಂಡೇ ಆ ಒಂದು ವಾರದ ರಿವಿಷನ್ಸನ್ನು ಮಾಡ್ಕೋಬೋದು. ಅದಕ್ಕೆ ನೀವು ಮೋಕ್ ಟೆಸ್ಟನ್ನು ತಗೋಬೋದು. ಆನ್ಲೈನ್ ಟೆಸ್ಟ್ಗಳನ್ನು ಸಾಧ್ಯವಾದಷ್ಟು ಅಟೆಂಡ್ ಮಾಡಿ. ಫೋನಲ್ಲಿದ್ದರೆ ಫೋನಲ್ಲಿ ಅಟೆಂಡ್ ಮಾಡಿ, ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪಲ್ಲಿ ಅಟೆಂಡ್ ಮಾಡಿ. ಅದು ನಿಮಗೆ ನಿಮ್ಮ ಆ ವಾರದ ತಯಾರಿಯ ಬಗ್ಗೆ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡುತ್ತೆ. ಪ್ರಾಕ್ಟೀಸ್ ರೆಗ್ಯುಲರ್ಲಿ. ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ಈ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ ಸರಿಸುಮಾರು 55 ಅಂಕಗಳು ಡಿಪೆಂಡ್ ಆಗಿರೋದು ರೈಟಿಂಗ್ ಮೇಲೆ. ಅಂದರೆ ನೀವು ಸೈನ್ಸಲ್ಲಿ ಬರೆಯೋದಿಲ್ಲ ಅಂತಲ್ಲ, ಅಲ್ಲೂ ಟೆಕ್ನಿಕಲಿ ಕೆಲವು ಲೆಕ್ಕಗಳನ್ನ ಕೊಟ್ಟಾಗ ರೈಟ್ ಮಾಡಬೇಕಾಗುತ್ತೆ. ಟೆಕ್ನಿಕಲಿ ಒಂದು 60 ಅಂಕಗಳಿಗೆ ನೀವು ರೈಟಿಂಗ್ ಮೇಲೆ ಇರುತ್ತೆ. ಇನ್ನು ಉಳಿದಿರೋದು ನಿಮ್ಮ ನಾಲೆಡ್ಜ್ ಮೇಲೆ ಆನ್ಸರನ್ನು ಟಿಕ್ ಮಾಡೋದಷ್ಟೇ. ಸೊ 60 ಕ್ವಶನ್ಸು 60 ಆನ್ಸರ್ಸನ್ನು ಮಾಡಬೇಕು ಅಂದರೆ ನೀವು 100 ಪ್ರಶ್ನೆಗಳಿಗೆ 90 ನಿಮಿಷ ಕೊಟ್ಟಿದ್ದಾನೆ ಅಂದರೆ 1 ನಿಮಿಷಕ್ಕಿಂತಲೂ ಕಡಿಮೆ ಇದೆ ಸಮಯ. ನೀವು ಯಾವುದೇ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನೀವು 100 ಆನ್ಸರ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಪಕ್ಕಾ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಕಟ್ ಆಫ್ ಮಾರ್ಕ್ಸ್ ಎಷ್ಟು ಅನ್ನೋ ಐಡಿಯಾ ನಿಮ್ಮ ತಲೆಯಲ್ಲಿ ಬಂದರೆ ನೀವು ಅಷ್ಟು ಅಂಕಗಳನ್ನ ಬರೆದ್ರೆ ಸಾಕಾಗುತ್ತೆ. ಅದ್ರ ಮೇಲಿರೋ ಅಂಕಗಳನ್ನ ಪಡ್ಕೊಂಡಾಗ ಮುಂದೆ ಪೋಸ್ಟಿಂಗು, ಕೆಲಸ ಅಂತ ಬಂದಾಗ ರ್ಯಾಂಕ್ಗಳಲ್ಲಿ ಒಳ್ಳೊಳ್ಳೆ ಪೊಸಿಷನ್ಗಳನ್ನ ಪಡ್ಕೊಳ್ಳೋಕ್ಕೆ ಒಳ್ಳೆ ಅವಕಾಶ ಆಗುತ್ತೆ. ಹಾಗಾಗಿ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ನೋಡಬೇಕಷ್ಟೆ. ಇದಕ್ಕೆ ಏನು ಮಾಡಬೇಕು? ಸಾಲ್ವ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸಾಧ್ಯವಾದಷ್ಟು ಈ ತಯಾರಿಯನ್ನು, ಇದನ್ನು ಯಾರಿಗೆ ಹೇಳ್ತಾ ಇದ್ರಿ ಅಂದರೆ ಏನು ಗೊತ್ತಿಲ್ಲ ಅನ್ನೋರು ಮತ್ತು ಆಲ್ರೆಡಿ ತಯಾರಿಯನ್ನು ಮಾಡೋಕ್ಕೆ ಶುರು ಮಾಡ್ತಿದ್ದೀವಿ ಅನ್ನೋರು ಮೊದಲು ಮಾಡಬೇಕಾಗಿರೋ ಕೆಲಸ, ಒಂದು 2-3 ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಫಿಸಿಕಲ್ ಫಾರ್ಮ್ಯಾಟಲ್ಲಿ ಪ್ರಿಂಟ್ಔಟ್ ತೆಗೆದಿಟ್ಕೊಂಡು 1-2-3 ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಹೇಗಿದೆ ಹಾಗೆ ಸಾಲ್ವ್ ಮಾಡಿ. ಸೊ ದಟ್ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಆಗಲಿ. ಯಾವ ರೀತಿ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಪ್ರತಿ ಶಿಫ್ಟಲ್ಲೂ ಚೇಂಜ್ ಆಗ್ತಿರುತ್ತೆ ಕ್ವಶನ್ಸು. ಒಂದೇ ದಿನದ 1-2-3 ಶಿಫ್ಟಿನ ಕ್ವಶನ್ ಪೇಪರ್ಸ್ನ ತಂದು ಅನಾಲಿಸಿಸ್ ಮಾಡಿ. ಕ್ವಶನ್ಸನ್ನು ಯಾವ ರೀತಿ ಕೇಳ್ತಿದ್ದಾರೆ, ಯಾವ ಟಾಪಿಕ್ ಮೇಲೆ ಕೇಳ್ತಿದ್ದಾರೆ, ಒಂದು ಪೆನ್ಸಿಲನ್ನು ಇಟ್ಕೊಂಡು ಮಾರ್ಕ್ ಮಾಡ್ತಾ ಬನ್ನಿ. ಮ್ಯಾಥ್ಸ್ ಸೆಕ್ಷನ್ ಯಾವುದು, ಕರೆಂಟ್ ಅಫೇರ್ಸ್ ಸೆಕ್ಷನ್ ಯಾವುದು, ಹಿಸ್ಟ್ರಿ ಕ್ವಶನ್ಸ್ ಯಾವುದು, ಜಿಯೋಗ್ರಫಿ ಕ್ವಶನ್ಸ್ ಯಾವುದು, ರೀಸನಿಂಗ್ ಸೆಕ್ಷನ್ ಯಾವುದು ಅಂತ ಮಾರ್ಕ್ ಮಾಡ್ಕೋತಾ ಬನ್ನಿ. ಇದರಿಂದ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಯಾವ ಥರ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ ಅಂತ. ಓಕೆ. ಅಟೆಂಪ್ಟ್ ಆನ್ಲೈನ್ ಮೋಕ್ ಟೆಸ್ಟ್. ಸಾಧ್ಯವಾದಷ್ಟು ಫ್ರೀಯಾಗಿ ಸಿಗುವಂಥ ಆನ್ಲೈನ್ ಮೋಕ್ ಟೆಸ್ಟ್ಗಳಿರ್ತವೆ. ಅದನ್ನು ಡೈಲಿ ಸಿಗ್ತವೆ ನಿಮಗೆ ಹಲವಾರು ವೆಬ್ಸೈಟ್ಗಳಲ್ಲಿ. ನಮ್ಮ ಟೆಲಿಗ್ರಾಮಲ್ಲೂ ಕೂಡ ನಾನು ಕೊಡ್ತೀನಿ, ಕನ್ನಡದಲ್ಲಿ ಕೊಡ್ತೀನಿ. ಕನ್ನಡದಲ್ಲಿ ನಮಗೆಲ್ಲೂ ಸಿಗಲ್ಲ ಅನ್ನೋ ಅಭ್ಯರ್ಥಿಗಳು ಟೆಲಿಗ್ರಾಮಲ್ಲಿ ಇರ್ಬೋದು. ನಮ್ಮ ಟೆಲಿಗ್ರಾಮಲ್ಲಿ ನಿಮಗೆ ಒಂದಿಷ್ಟು ಕ್ವಶನ್ಸನ್ನು ಪ್ರತಿದಿನ ಒಂದು 5ರಿಂದ 10 ಕ್ವಶನ್ಸನ್ನು ನೀಡ್ತಾ ಬರ್ತೀನಿ. ಓಕೆ. ಇದರಿಂದ ನಿಮ್ಮ ಟೈಮು, ಸ್ಪೀಡು 2 ಇಂಪ್ರೂವ್ ಆಗುತ್ತೆ. ಅನಲೈಸ್ ಯುವರ್ ಮಿಸ್ಟೇಕ್ಸ್. 3ನೇದು, ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋದ್ರಿಂದ, ಹೊಸ ಮೋಕ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನೀವು ಎಲ್ಲಿ ವೀಕ್ ಇದ್ದೀರಾ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಮತ್ತು ವೀಕ್ ಏರಿಯಾಗಳೇನೇನಿರ್ತವೆ ಅಲ್ಲಿ ಆನ್ಸರನ್ನು ಮಾಡೋಕ್ಕೆ ಟ್ರೈ ಮಾಡ್ಬೋದು, ವರ್ಕ್ ಮಾಡ್ಬೋದು ನೀವು. ಉದಾಹರಣೆಗೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಕಾನ್ಸೆಪ್ಟು ಕೆಲವರಿಗೆ ಕಷ್ಟ ಇರುತ್ತೆ, ಸಿಂಪಲ್ ಇಂಟ್ರೆಸ್ಟ್ ಸುಲಭ ಇರುತ್ತೆ. ಆವಾಗ ಸಿಂಪಲ್ ಇಂಟ್ರೆಸ್ಟ್ ಅನ್ನೋ ಕಾನ್ಸೆಪ್ಟ್ನ ಪಕ್ಕಕ್ಕಿಟ್ಟು ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಇನ್ನಷ್ಟು ವರ್ಕ್ ಮಾಡಿದಾಗ ನಿಮಗೆ ಸರಳ ಬಡ್ಡಿ ಎಷ್ಟು ಸುಲಭ ಅನಿಸ್ತಿದೆಯೋ ಚಕ್ರ ಬಡ್ಡಿ ಕೂಡ ಅಷ್ಟೇ ಸುಲಭ ಅನ್ಸೋಕೆ ಶುರುವಾಗುತ್ತೆ. ಅಂದರೆ ವೀಕ್ ಪಾಯಿಂಟ್ಗಳ ಮೇಲೆ ಹೆಚ್ಚು ಕೆಲಸ ಮಾಡಬೇಕು. ನೆಕ್ಸ್ಟು ಫೋಕಸ್ ಆನ್ ಟೈಮ್ ಮ್ಯಾನೇಜ್ಮೆಂಟ್. ನೀವು RRB ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂದರೆ
ಇದು ಸ್ವಲ್ಪ 5ನೇ ಪಾಯಿಂಟ್ ಏನಿದೆ, ಫೋಕಸ್ ಆನ್ ದ ಟೈಮ್ ಮ್ಯಾನೇಜ್ಮೆಂಟ್, ಇದು ಸ್ವಲ್ಪ ಒಂದು ಕನ್ಸಿಸ್ಟೆಂಟ್ ಆಗಿರ್ತಕ್ಕಂಥ ಶಿಸ್ತಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹೇಳುವಂಥ ವಿಷಯ ಇದು. ಎಲ್ಲವನ್ನ ತಿಳ್ಕೊಂಡ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದಮೇಲೆ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಬಂದ್ಮೇಲೆ ಅಷ್ಟೇ ಸಾಕಾಗೋದಿಲ್ಲ. ಅದಾದಮೇಲೆ ಇನ್ನೊಂದು ಲೆವೆಲ್ ಮುಂದೆ ಹೋಗ್ಬೇಕಾಗತ್ತೆ. ಅಲ್ಲಿ ನೀವು ಪ್ರತಿ ಕಾನ್ಸೆಪ್ಟಲ್ಲೂ ಶಾರ್ಟ್ ಟ್ರಿಕ್ಸ್ಗಳನ್ನ ಕಂಡುಹಿಡಿಬೇಕಾಗತ್ತೆ, ಅಥವಾ ಆಲ್ರೆಡಿ ಇರುವಂತಹ ಶಾರ್ಟ್ ಟ್ರಿಕ್ಸ್ಗಳು ಯೂಟ್ಯೂಬಲ್ಲಿ ಸಿಗುತ್ತೆ, ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ, ಅದನ್ನ ಸರ್ಚ್ ಮಾಡಿ ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಶಾರ್ಟ್ ಕಟ್ಸು, ಟ್ರಿಕ್ಸು ಇವೆಲ್ಲ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಗಳನ್ನ ತುಂಬ ಈಸಿಯಾಗಿ ಸಾಲ್ವ್ ಮಾಡೋ ಥರ ಇರ್ತವೆ. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರ್ತಾವಲ್ಲ, ಮೇಲ್ನೋಟಕ್ಕೆ ನೋಡಿದಾಗ ತುಂಬ ಡಿಫಿಕಲ್ಟ್ ಇದು ಅಂತ ಅನ್ಸುತ್ತೆ, ಬಟ್ ಸರಳವಾದ ವಿಧಾನಗಳನ್ನು ಬಳಸುವ ಮೂಲಕ ಸಾಲ್ವ್ ಕೂಡ ಮಾಡ್ಬೋದು. ಅದ್ರ ಬಗ್ಗೆ ನಿಮಗೆ ಮುಂದೆ ವಿಡಿಯೋಗಳು ಮಾಡಿದಾಗ ಹೇಳ್ತೀನಿ ಯಾವ ರೀತಿ ಅಂತ. Prioritize easier questions first during exam. ಎಕ್ಸಾಮ್ ಹೋದಾಗ ಯಾವಾಗಲೂ ಫಸ್ಟ್ 100 ಕ್ವಶನ್ಸ್ನ ಒಂದ್ಸಲ ನೋಡಬೇಕು. ಸಿಂಪಲ್ ಆಗಿರೋ ಕ್ವಶನ್ಸು ಆನ್ಸರ್ ಮಾಡ್ಬೋದು, ನೋಡಿದ ತಕ್ಷಣ ಗೊತ್ತಾಗ್ತಿದ್ವಿ ಅನ್ನೋ ಕ್ವಶನ್ಸ್ಗೆ ಮೊದಲು ಆನ್ಸರ್ ಮಾಡಬೇಕು. ಇದೆಲ್ಲ ನಾನು ನಿಮ್ಮ ಪ್ರಿಪ್ರೇಷನ್ ಎಲ್ಲ ಆಮೇಲೆ ಹೇಳ್ಕೊಡ್ತೀನಿ. ಎಕ್ಸಾಮ್ ಹತ್ರ ಆಗುತ್ತಲ್ಲ ಆವಾಗ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಇರ್ತಾ ಅನ್ನೋದನ್ನ ಆಮೇಲೆ ಹೇಳ್ಕೊಡ್ತೀನಿ. ಬಟ್ ಶಾರ್ಟ್ ಕಟ್ಸ್ ಆ್ಯಂಡ್ ಟ್ರಿಕ್ಸನ್ನು ಕಲ್ತ್ಕೊಂಡು ಹೋಗೋದು ತುಂಬ ಉಪಯೋಗ ಈ ಒಂದು ಎಕ್ಸಾಮ್ಗೆ. ನೆಕ್ಸ್ಟ್, ರಿವೈಸ್ ರೆಗ್ಯುಲರ್ಲಿ. ಪ್ರತಿ ವಾರ ನೀವು ಇದನ್ನ ರಿವೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ನಾನು ಆಲ್ರೆಡಿ ನಿಮಗೆ ವಿಡಿಯೋದ ಪ್ರಾರಂಭದಲ್ಲೇ ಹೇಳಿದೆ, ಕೆಲವೊಂದಿಷ್ಟು ನೋಟ್ಸ್ಗಳನ್ನ ಬರೆದಿಟ್ಕೋಬೇಕು ಅಂತ. ಹಾಗೆ ಸಾಧ್ಯವಾದಷ್ಟು ಎಲ್ಲರನ್ನ ಕವರ್ ಮಾಡಿ 4 ಸಪ್ರೇಟ್ ನೋಟ್ಸ್ ಮಾಡಿ ಅನ್ನಲ್ಲ. ಅದೇ ರೀತಿ ಮ್ಯಾಥ್ಸಲ್ಲಿ ಬರಿಬೇಕಾದ್ರೆ ಫಾರ್ಮುಲಾಗಳನ್ನ ಬರ್ಕೊಂಡಿರ್ತೀರಾ. ಆ ಫಾರ್ಮುಲಾಗಳನ್ನ ಆಗಾಗ ಪ್ರತಿದಿನ ಸಮಯ ಸಿಕ್ಕಾಗ 5 ನಿಮಿಷ ರಿವೈಸ್ ಮಾಡ್ತೀರಿ, ಮೆಮೊರೈಸ್ ಮಾಡ್ತೀರಿ. ಅದು ಇಂಪಾರ್ಟೆಂಟ್ ಪಾಯಿಂಟ್ಗಳಿರ್ಬೋದು. ಮ್ಯಾಥ್ಸಿಗೆ ಬಂದರೆ ಫಾರ್ಮುಲಾ ಇರ್ಬೋದು, ರೀಸನಿಂಗ್ ಬಂದರೆ ಅನಾಲಿಟಿಕಲ್ ಥಿಂಕಿಂಗ್ ಇರ್ಬೋದು, ಸೈನ್ಸ್ ಸೆಕ್ಷನ್ ಬಂದರೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳಿರ್ಬೋದು, ಪ್ರಮುಖವಾದಂತಹ ಟಾಪಿಕ್ಗಳು, ಪದಗಳು, ಕೆಲವೊಂದು ನೆನಪಾಗದಿರುವಂಥ ಪದಗಳು, ಹಾಗೆ ನಮ್ಮ ಇಂಪಾರ್ಟೆಂಟ್ ಫ್ಯಾಕ್ಟು, ಕರೆಂಟ್ ಅಫೇರ್ಸ್ಗಳಲ್ಲಿ ಪರ್ಸನ್ಸ್ ನ್ಯೂಸು, ಪ್ರಮುಖವಾದ ವಿಷಯಗಳನ್ನ ರಿವೈಸ್ ಮಾಡ್ತಾ ಇರ್ಬೋದು. ಸ್ಟೇ ಅಪ್ಡೇಟೆಡ್ ಆನ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ನ ಓದೋದು ಬಹಳ ಇಂಪಾರ್ಟೆಂಟು. ಸಾಧ್ಯವಾದಷ್ಟು ನಾನು ಕರೆಂಟ್ ಅಫೇರ್ಸ್ನ ಕವರ್ ಮಾಡ್ತೀನಿ. ಆದರೂ ಡೈಲಿ ಬೇಸಿಸಲ್ಲಿ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ನ ಕರೆಂಟ್ ಅಫೇರ್ಸ್ಗೆ ಕೆಲವೊಂದಿಷ್ಟು ಆನ್ಲೈನ್ ಪೋರ್ಟಲ್ಗಳನ್ನ ನೋಡ್ಕೋಬೋದು. ಎಸ್ಪೆಷಲಿ ಪೇಪರ್ಸ್ ಅಂದರೆ ಹಿಂದೂ ಆ್ಯಂಡ್ ಇಂಡಿಯನ್ ಎಕ್ಸ್ಪ್ರೆಸ್ಗಳನ್ನ ನೋಡ್ಕೋಬೋದು. ಅದರಲ್ಲಿ ಏನು ಫೋಕಸ್ ಮಾಡಬೇಕು? ನ್ಯಾಷನಲ್ ಇಂಟರ್ನ್ಯಾಷನಲ್ ಈವೆಂಟ್ಸ್ಗಳು, ಅವಾರ್ಡ್ಸ್ಗಳು, ಅಪಾಯಿಂಟ್ಮೆಂಟ್ಸ್ಗಳು, ರೈಲ್ವೆಗೆ ಸಂಬಂಧಪಟ್ಟಿರೋ ಅಪ್ಡೇಟ್ಸು. ಎಲ್ಲರೂ ರೈಲ್ವೆಗೆ ಸಂಬಂಧಪಟ್ಟಿರೋದು ಏನೇ ವಿಷಯ ಇದ್ರೂ ಇಂಪಾರ್ಟೆಂಟ್ ಆಗುತ್ತೆ. ಅಪಾಯಿಂಟ್ಮೆಂಟ್ಸು ನಮ್ಮ RBI ಇರ್ಬೋದು, SEBI ಇರ್ಬೋದು, ಗವರ್ನರ್ಗಳು ಚೇಂಜ್ ಇರ್ಬೋದು, ಕೇಂದ್ರದ ಮಂತ್ರಿಗಳ ಬದಲಾವಣೆ ಇರ್ಬೋದು, ಯಾವುದೇ ಆದರೂ ಇಲ್ಲಿಗೆ ಬರುತ್ತೆ. ಹಾಗೆ ಅವಾರ್ಡ್ಸ್ಗಳು, ನಮ್ಮ ಸ್ಪೋರ್ಟ್ಸ್ ವಿಭಾಗದ ಅವಾರ್ಡ್ಸ್ಗಳಿರ್ಬೋದು, ರೈಲ್ವೆಗೆ ಸಂಬಂಧಪಟ್ಟ ಅವಾರ್ಡ್ಸ್ ಇರ್ಬೋದು, ಭಾರತ ರತ್ನ ಪುರಸ್ಕಾರ, ಪದ್ಮ ಅವಾರ್ಡ್ಗಳಿರ್ಬೋದು, ಈ ರೀತಿ ಹಲವಾರು ವಿಷಯಗಳು ನಡೀತಾವಲ್ಲ, ಅದ್ರ ಮೇಲೆ ಗಮನ ಇಟ್ಕೋಬೇಕು. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದು ತುಂಬ ಇಂಪಾರ್ಟೆಂಟ್. ಇದೆಲ್ಲ ಮಾಡುವಂಥ ಸಂದರ್ಭದಲ್ಲಿ ನೀವು ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರಾ. ಹಾಗಾಗಿ ಸ್ವಲ್ಪ ಮೆಡಿಟೇಟ್ ಮಾಡ್ತಿರ್ಬೇಕು. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ಇದೆಲ್ಲ ನಾನು ಹೇಳ್ತಿರೋದು ಮೆಂಟಲ್ ಪ್ರೆಷರ್ ಆ್ಯಂಡ್ ಇದ್ರ ಬಗ್ಗೆ. ನೀವು ಫಿಸಿಕಲಿ ಕೂಡ ತಯಾರಾಗ್ತಿರ್ತೀರಾ. ಇನ್ನೊಂದು ಕಡೆ ಎಕ್ಸಾಮ್ಗೆ ಆಲ್ಟರ್ನೇಟ್ ಆಗಿ ಫಿಸಿಕಲಿ ತಯಾರಾಗ್ತಿರ್ಬೇಕು ನೀವು. ಇನ್ನೆರಡು ನೆಕ್ಸ್ಟ್ ಎಕ್ಸಾಮ್ ಆದ ತಕ್ಷಣ ಫಿಸಿಕಲ್ ಇರುತ್ತಲ್ಲ. ಹಾಗಾಗಿ ಮೇಂಟೈನ್ ಎ ಬ್ಯಾಲೆನ್ಸ್ ಡಯಟ್ ಆ್ಯಂಡ್ ಗೆಟ್ ಸಫಿಷಿಯೆಂಟ್ ಸ್ಲೀಪ್. ಎರಡು ಇಂಪಾರ್ಟೆಂಟ್ ಆಗಿರೋ ವಿಷಯಗಳೇನು ಅಂದರೆ, ಎಗ್ಗಾಮಗ್ಗ ತಿನ್ನೋದಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಆಗಿರೋ ಡಯಟಲ್ಲಿ ಇರಬೇಕು. ನಿಮ್ಮ ಬಾಡಿ ವೆಯ್ಟ್ ಏನಿದೆ, ಹೈಟ್ ಏನಿದ್ರೆ ಎರಡನ್ನೂ ನೋಡಿಕೊಂಡು, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಬರುತ್ತೆ, ಅದ್ರ ಎಲ್ಲಿಗೆ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ನಿಮ್ಮ ಡಯಟ್ ಸರಿ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಜಂಕ್ ಫುಡ್ಸು, ಆಳುಮೂಳೆಲ್ಲ ತಿನ್ನಬಾರ್ದು. ಹೆಚ್ಚೊತ್ತು ಮೊಬೈಲ್ ಸ್ಕ್ರೀನ್ಗಳ ಕಡೆ ಗಮನ ಕೊಡಬೇಡಿ, ಇದರಿಂದ ಸ್ಟ್ರೆಸ್ ಆಗುತ್ತೆ. ಹಾಗೂ ಸಫಿಷಿಯೆಂಟ್ ಆಗಿ ಒಂದು 7 ಗಂಟೆ ತನಕ ಆದರೂ ಮಿನಿಮಮ್ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿ. ಟೇಕ್ ಶಾರ್ಟ್ ಬ್ರೇಕ್ಸ್ ಡ್ಯೂರಿಂಗ್ ಸ್ಟಡಿ ಸೆಷನ್ಸ್. ನೀವು ಓದಕ್ಕೆ ಕೂತ್ಕೊಂಡಾಗ ಒಂದು 5-10 ನಿಮಿಷ ಒಂದು ಶಾರ್ಟ್ ಬ್ರೇಕ್ಸನ್ನು ಕೂಡ ನೀವು ತಗೋಬೋದು. ಇದು ಮೊದಲು ಮಾಡೋಕ್ಕೆ ಹೋಗ್ಬೇಡಿ. ಓದೋದಕ್ಕೆ ಶುರು ಮಾಡ್ದಾಗ ಮಾಡೋಕ್ಕೆ ಹೋಗ್ಬೇಡಿ, ಇದು ಡ್ರಾಬ್ಯಾಕ್ ಆಗಿಬಿಡುತ್ತೆ. ಮೊದಲು ಮಾಡಿದಾಗ 1 ಅವರ್ ಟೈಮ್ ಇಟ್ಕೊಂಡಿರ್ತಾರೆ, 2 ಅವರ್ಸ್ ಟೈಮ್ ಇಟ್ಕೊಂಡಿರ್ತಾರೆ. ಅದರಲ್ಲಿ 5 ನಿಮಿಷ 10 ನಿಮಿಷ ಬ್ರೇಕ್ ತಗೊಂಡಾಗ ನಿಮಗೆ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಇದು ಮಧ್ಯಂತರದಲ್ಲಿ ಈ ಒಂದು 15-20 ದಿನ, 1 ತಿಂಗಳ ಕಾಲ ಆದಮೇಲೆ ಮಧ್ಯೆ ಓದಬೇಕಾದ್ರೆ 5-10 ನಿಮಿಷ ಶಾರ್ಟ್ ಬ್ರೇಕ್ಸನ್ನು ತಗೊಳ್ಳಿ. ಓಕೆ. ಯೂಸ್ ದ ರೈಟ್ ಸ್ಟಡಿ ಮೆಟೀರಿಯಲ್ಸ್. ಯಾವಾಗಲೂ ನಾನು ಏನು ಹೇಳಿದೆ ನಿಮಗೆ, ಕನ್ನಡದಲ್ಲಿ ರೆಡಿಯಾಗಿರುವಂಥ ಸ್ಟಡಿ ಮೆಟೀರಿಯಲ್ಸ್ ಸಿಗೋದು ಕಷ್ಟ. ಈ ಎಕ್ಸಾಮ್ಗೆ ನೀವೇ ತಯಾರು ಮಾಡಬೇಕು ಅಂತ ಹೇಳಿದೆ. ಇಂಗ್ಲೀಷಲ್ಲಿ ಪ್ರಿಫರಬಲ್ ಇದ್ದರೆ, ನೀವು ಇಂಗ್ಲೀಷನ್ನು ನಾವು ಕನ್ನಡದಲ್ಲಿ ಓದ್ಕೋತೀವಿ ಅನ್ನೋರಿದ್ದರೆ, RS ಅಗರ್ವಾಲ್ ಅವರ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು, ಲೂಸೆಂಟ್ಸ್ ಅವರ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಮತ್ತು ನಮ್ಮ ಸೈನ್ಸ್ಗೆ ನಾನು ಆಲ್ರೆಡಿ ಹೇಳ್ದಂಗೆ NCERT ಪುಸ್ತಕ 9-10ನೇ ಕ್ಲಾಸ್ದು ಮೇಜರ್ಲಿ 8 ಸೇರಿಸ್ಕೊಂಡು ಇನ್ನೂ ಅನುಕೂಲ. ಹಾಗೂ ಜನರಲ್ ಅವೇರ್ನೆಸ್ಗೆ ಲೂಸೆಂಟ್ಸ್ ಅವರ ಜನರಲ್ ನಾಲೆಡ್ಜ್ ಆ್ಯಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್. ಈ ನೋಟ್ಸ್ಗಳನ್ನು ನೀವು ನೋಡ್ಕೊಂಡ್ರೆ, ಅಂದರೆ ಇಂಗ್ಲೀಷ್ ಭಾಷೆ ನಿಮಗೆ ಓದೋದಕ್ಕೆ ಕಂಫರ್ಟಬಲ್ ಇದೆ ಅಂದರೆ ಸಾಕು, ಏನೋ ಅವಶ್ಯಕತೆ ಇಲ್ಲ. ಇಷ್ಟು ನೋಡಿಕೊಂಡ್ರೆ ಇದರಲ್ಲಿ ಬಹಳ ಕ್ವಶನ್ಸು ಕವರ್ ಆಗ್ತವೆ. ಓಕೆನಾ?
ಸಾಧ್ಯವಾದಷ್ಟು ಕನ್ನಡದಲ್ಲಿ ನಾನು ತರ್ಜುಮೆ ಮಾಡಿ ನಿಮಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಈಗ ನೆಕ್ಸ್ಟ್ ಸ್ಟೇ ಮೋಟಿವೇಟೆಡ್, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಸ್ಟೇ ಕನ್ಸಿಸ್ಟೆಂಟ್ ಇನ್ ಯುವರ್ ಪ್ರಿಪ್ರೇಷನ್. ಈಗ ಇಷ್ಟು ವಿಷಯಗಳಾದ್ಮೇಲೆ ಮೋಟಿವೇಟೆಡ್ ಆಗಿರೋದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೀವು ವಿಡಿಯೋಸ್ ನೋಡ್ತಿರೋ, ಯಾರು ಕತೆಗಳನ್ನ ಓದ್ತಿರೋ, ಪುಸ್ತಕಗಳನ್ನ ಓದ್ತಿರೋ, ಕಾದಂಬರಿಗಳನ್ನ ಓದ್ತಿರೋ, ಯಾವ ವಿಷಯ ನಿಮ್ಮ ಮೋಟಿವೇಶನ್ ಮಾಡುತ್ತೋ ಅದರಲ್ಲಿ ನೀವು ಒಂದಿಷ್ಟು ಸಮಯ 5-10 ನಿಮಿಷ 15 ನಿಮಿಷನ ಇನ್ವೆಸ್ಟ್ ಮಾಡ್ಬೋದು. ಆದಷ್ಟು ಸ್ಮಾರ್ಟ್ ಫೋನ್ಗಳಿಂದ ದೂರ ಇರಿ ನೀವು. ಬಿಲೀವ್ ಇನ್ ಯುವರ್ ಸೆಲ್ಫ್, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಸ್ಟೇ ಕನ್ಸಿಸ್ಟೆಂಟ್, ಇವತ್ತು ತಯಾರಿ ಮಾಡಿದ್ರಿ, ಇವತ್ತು ಬರೆದ್ರಿ, ನಾಳೆ ಬರೆದ್ರಿ, ನಾಳಿದ್ದು ಬರೆದ್ರಿ, ಆಮೇಲೆ 3 ದಿನ ಗ್ಯಾಪು, ಆಮೇಲೆ 1 ವಾರ ಗ್ಯಾಪು, ಆಮೇಲೆ ಮತ್ತೆ ಈ ಥರ ಮಾಡೋಕ್ಕೋಗ್ಬಾರ್ದು. ಕನ್ಸಿಸ್ಟೆಂಟ್ ಆಗಿರ್ಬೇಕಾಗತ್ತೆ. 1 ವಾರಕ್ಕೆ 6 ದಿನಗಳ ಕಾಲ ನಿಮ್ಮ ತಯಾರಿ ಇದೆ, ಒಂದಿನ ನಾನು ಆಫ್ ಇದ್ದೀನಿ, ಒಂದಿನ ನಾನು ತಗೊಳಕ್ಕಾಗ್ತಿಲ್ಲ, ಮಾಡೋಕ್ಕಾಗ್ತಿಲ್ಲ ಅಂದರೆ ಕನ್ಸಿಸ್ಟೆಂಟ್ ಆಗಿರಿ. 6 ದಿನಗಳ ಕಾಲ ತಯಾರಿ ಮಾಡಿ, ಒಂದಿನ ಬ್ರೇಕೇ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಿಪ್ರೇಷನ್ ಅಪ್ ಟು ದಿ ಪಾಯಿಂಟ್ ಇರಬೇಕು, ಇನ್ಕನ್ಸಿಸ್ಟೆಂಟ್ ಆಗಿರಬಾರ್ದು. ಅವಾಯ್ಡ್ ಲಾಸ್ಟ್ ಮಿನಿಟ್ ಕ್ರಾಮಿಂಗ್. ಇವಾಗ ನೋಟಿಫಿಕೇಶನ್ ಆಗಿದೆ, ಆಮೇಲೆ ಓದ್ಕೊಂಡ್ರಾಯ್ತು, ತಯಾರಿ ನಿಧಾನಕ್ಕೆ ಮಾಡಿದ್ರಾಯ್ತು, ಏನಿದೆ ನಾಲ್ಕೇನೋ ಕಾನ್ಸೆಪ್ಟ್ ಅಂತ ಹೇಳ್ಬಿಡಿ. ಲಾಸ್ಟ್ ಮಿನಿಟ್ ರಶ್ ಆಗುತ್ತೆ, ಕೊನೆ ಮೂಮೆಂಟಲ್ಲಿ ಎಕ್ಸಾಮ್ ಬಂದ್ಬಿಟ್ಟಾಗ ತಯಾರಿ ಮಾಡೋಕ್ಕಾಗಲ್ಲ, ಆನ್ ಟೈಮ್ ಏನು ಮಾಡೋಕ್ಕಾಗಲ್ಲ, ಕೈಲಿದ್ದಂಥ ಅವಕಾಶ ಕೈ ಚೆಲ್ಲಬೇಕಾಗತ್ತೆ. ಹಾಗಾಗಿ ಟ್ರಸ್ಟ್ ಯುವರ್ ಪ್ರಿಪ್ರೇಷನ್. ನೀವು ತಯಾರಿ ಮಾಡುವಂತಹ ವಿಧಾನವನ್ನು ನೀವು ನಂಬಬೇಕು. ಕೊನೆ ಕ್ಷಣದ ತಯಾರಿ ಅಂತ ಹೋಗಬಾರ್ದು. ಸಾಧ್ಯವಾದಷ್ಟು ಸಮಯ ಇರಬೇಕಾದಾಗಲೇ ತುಂಬ ಚೆನ್ನಾಗಿ ತಯಾರಿಯನ್ನು ಮಾಡ್ಕೋಬೇಕು. ಬೈ ಫಾಲೋಯಿಂಗ್ ದೀಸ್ ಟಿಪ್ಸ್, ಪ್ರಾಕ್ಟೀಸಿಂಗ್ ರೆಗ್ಯುಲರ್ಲಿ, ಈ ಒಂದು ಮೇಲೆ ಕೊಟ್ಟಿರುವಂತಹ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ, ಸದಾಕಾಲ ಫೋಕಸ್ಡ್ ಆಗಿರೋದ್ರಿಂದ ಈ ಒಂದು ಗ್ರೂಪ್ ಡಿ ಎಕ್ಸಾಮ್ನ ಎಫೆಕ್ಟಿವ್ನೆಸ್ ಏನಿರುತ್ತೆ ಬೇರೆಯವ್ರಿಗಿಂತ 50% ನೀವು ಮುಂದೆ ಬಂದ್ಬಿಡ್ತೀರಾ. ಅಂದರೆ ನೀವು ದೊಡ್ಡ ಸಂಖ್ಯೆಯನ್ನು ನೋಡೋಕೆ ಹೋಗ್ಬೇಡಿ. ಯಾವಾಗಲೂ ಪೋಸ್ಟ್ ಎಷ್ಟಿದೆ, ಇಷ್ಟೊಂದು ಜನ ಅರ್ಜಿ ಹಾಕಿದ್ದಾರೆ, ಈ ಥರ ನೋಡ್ಕೋಬೇಡಿ. ಯಾವಾಗಲೂ ಎಫೆಕ್ಟಿವ್ ಆಗಿ ತಯಾರಿ ಮಾಡೋರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. 100% ಅಲ್ಲಿ ಇವಾಗಲೂ ಈ ವಿಡಿಯೋ ನೋಡ್ತಿರ್ತಕ್ಕಂಥ ಅಭ್ಯರ್ಥಿಗಳು 100% ಆಡಿಯನ್ಸ್ ಇದ್ದರೆ 100% ಆಡಿಯನ್ಸಲ್ಲಿ ಇಲ್ಲಿವರೆಗೆ ವಿಡಿಯೋ ನೋಡ್ತಿರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಅಂದರೆ ತಿಳ್ಕೊಳ್ಳೋ ಆಸಕ್ತಿ ಇರ್ತಕ್ಕಂಥವ್ರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದಾರೆ ಅಂದರೆ ಕಂಗ್ರ್ಯಾಚುಲೇಷನ್ಸ್, ನೀವು ಅದರಲ್ಲೊಬ್ರು. ಸೊ ನಾನು ಹೇಳಕ್ ಬರ್ತಿರೋ ವಿಷಯ ಏನಪ್ಪ ಅಂದರೆ, ನಿಮ್ಮ ಪ್ರಿಪ್ರೇಷನ್ನು ಆನ್ ಪಾಯಿಂಟ್ ಇರಲಿ, ಯಾವುದೇ ಕಾರಣಕ್ಕೂ ಇನ್ಕನ್ಸಿಸ್ಟೆಂಟ್ ಆಗಿರಬೇಡಿ. ಸದಾಕಾಲ ಪ್ರಿಪ್ರೇಷನ್ನ ಶುರು ಮಾಡಿದ್ಮೇಲೆ ಎಂಡ್ ಮಾಡಬೇಡಿ. ಫೋಕಸ್ಡ್ ಆಗಿರಿ, ಪ್ರಿಪ್ರೇಷನ್ ಮಾಡ್ತಾನೆ ಇರಿ. ಆಮೇಲೆ ಸಾಧ್ಯವಾದಷ್ಟು ಸೋಷಿಯಲ್ ಮೀಡಿಯಾಗಳನ್ನು ಅವಾಯ್ಡ್ ಮಾಡಿಕೊಂಡು ಫೋನ್ ಬಳಸೋದನ್ನ, ಸ್ಮಾರ್ಟ್ ಫೋನ್ ಬಳಸೋದನ್ನ ನಿಮ್ಮ ಇನ್ಫಾರ್ಮೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಮಾತ್ರ. ನಿಮ್ಗೇನೋ ಒಂದು ಟೆಲಿಗ್ರಾಮಲ್ಲಿ ಒಂದು ನೋಟ್ಸ್ ಬೇಕಿದೆ, ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನಾದ್ರು ಇನ್ಫಾರ್ಮೇಷನ್ ಬೇಕಿದೆ ಅಂದರೆ ಮಾತ್ರ ಯೂಸ್ ಮಾಡಬೇಕು ಹೊರತು ಅನ್ನೆಸೆಸರಿಯಾಗಿ ಹೋಗ್ಬಾರ್ದು. ಜೊತೆಗೆ ಮೋಕ್ ಟೆಸ್ಟ್ಗಳು ಪ್ರತಿದಿನ ಅದನ್ನು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸಾಧ್ಯವಾದಷ್ಟು ನಾವು ಕನ್ನಡದಲ್ಲಿ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಂಗ್ಲೀಷ್ ಹಿಂದಿಯಲ್ಲಿ ನಿಮಗೆ ಹಲವಾರು ಮೋಕ್ ಟೆಸ್ಟು ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಅದರ ಬಗ್ಗೆನೂ ಮಾಹಿತಿಯನ್ನು ನಿಮಗೆ ವೆಬ್ಸೈಟಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಈ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಪ್ರಿಪ್ರೇಷನ್ ಮಾಡ್ತಿರೋಂಥ ಅಭ್ಯರ್ಥಿಗಳು ಏಕಲವ್ಯ ಒನ್ ವಿಷನ್ ಒನ್ ಡ್ರೀಮ್ ಅಂತ ನಮ್ಮ ಸೆಕೆಂಡ್ ಚಾನಲ್ ಇದೆ. 2018ರಲ್ಲಿ ನಾನು ಮೊದಲನೇ ಬಾರಿಗೆ ರೈಲ್ವೆಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೆ. ಆವಾಗ ಫಸ್ಟ್ ನೋಟಿಫೈ ಆಗಿತ್ತಲ್ಲ, ಆವಾಗ ತುಂಬ ಜನಕ್ಕೆ ಅದು ಅನುಕೂಲ ಆಗಿತ್ತು. ತದನಂತರ ಈ ಒಂದು ಚಾನಲ್ನಲ್ಲಿ ನಾನು ಇನ್ಕನ್ಸಿಸ್ಟೆಂಟ್ ಆಗಿದ್ದೀನಿ, ಅಷ್ಟೊಂದು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡಿಲ್ಲ. ಬಟ್ 2025ರಲ್ಲಿ ನಾನು ಮತ್ತೆ ಈ ಒಂದು RRB ಗ್ರೂಪ್ ಡಿ ಸಂಬಂಧಪಟ್ಟ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನು, ಇಂಪಾರ್ಟೆಂಟ್ ಆಗಿರೋ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡ್ತೀನಿ. ಪ್ರತಿದಿನನೂ ಕೂಡ ಪೋಸ್ಟ್ ಮಾಡ್ತಿರ್ತೀನಿ. ನಿಮ್ಮ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ವೀಡಿಯೋಸ್ಗಳು, GK/GS ವೀಡಿಯೋಸ್ಗಳು ಪ್ರತಿದಿನ ಬರ್ತವೆ. ಮ್ಯಾಥ್ಸ್ ರೀಸನಿಂಗ್ ವೀಡಿಯೋಸ್ಗಳು ವಾರದಲ್ಲಿ 2-3 ದಿನಗಳಲ್ಲಿ ಒಮ್ಮೆ ಬರ್ತವೆ. ಅದನ್ನು ನೀವು ನೋಡ್ಕೋಬೋದು. ಹಾಗೂ ಈ ಚಾನಲ್ಗೆ ಹೋಗ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಾಡ್ಕೊಳ್ಳಿ, ಯಾವುದೇ ಒತ್ತಾಯ ಇರೋದಿಲ್ಲ. ಹಾಗೆ ನಮ್ಮ ಪ್ಲೇಲಿಸ್ಟನ್ನು ಓಪನ್ ಮಾಡಿಬಿಟ್ಟು RRB 2018 ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಈ ಸೀರೀಸ್ ಇದೆ. ಈ ಸೀರೀಸ್ನ ಹೋಗಿ ನೋಡಿ. 2018ರ ಕ್ವಶನ್ ಪೇಪರ್ಸ್ ಯಾವ ರೀತಿ ಇತ್ತು ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೂ 2021ರ NTPC ಗ್ರೂಪ್ ಡಿದು ಕಂಬೈನ್ ಮಾಡೋ ಒಂದು ಪ್ಲೇ ಲಿಸ್ಟ್ ಇದೆ ಇಲ್ಲಿ. ಇದೊಂದು ಮತ್ತು ಇದೊಂದು ಸೈನ್ಸ್ ಸೆಕ್ಷನ್ನ ಅಭ್ಯರ್ಥಿಗಳು ಈ ಸೆಕ್ಷನ್ಸ್ಗಳನ್ನು ಹೋಗಿ ನೋಡಿಕೊಂಡ್ರೆ ನಿಮಗೆ ಈ ಎಕ್ಸಾಮ್ ಬಗ್ಗೆ ಒಂದು ಸ್ಪಷ್ಟವಾದಂಥ ಮಾಹಿತಿ ಸಿಗುತ್ತೆ. ಹಾಗೂ NTPC ಗ್ರೂಪ್ ಡಿಗೆ ಸಂಬಂಧಪಟ್ಟ ಯಾವುದೇ ವಿಡಿಯೋಗಳಿದ್ರೆ, ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳ ಮೇಲೆ ಮಾತ್ರ ನಾನು ವಿಡಿಯೋಗಳನ್ನ ಮಾಡ್ತೀನಿ. ಸಾಧ್ಯವಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದನ್ನು ಈ ಒಂದು ಚಾನಲಲ್ಲಿ ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಬೋದು. ಇದನ್ನು ವಿಡಿಯೋದ ಕೊನೆಯಲ್ಲಿ ಯಾಕೆ ಇಟ್ಟಿದ್ದೀನಿ ಅಂದರೆ, ಆಸಕ್ತಿ ಇರೋ ಅಭ್ಯರ್ಥಿಗಳು ಮಾತ್ರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಕಾರಣಕ್ಕೆ ವಿಡಿಯೋದ ಕೊನೆಯಲ್ಲಿ ಇದನ್ನು ಇಟ್ಟಿದ್ದೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು. ನಿಮ್ಮ ತಯಾರಿ ಆದಷ್ಟು ಬೇಗ ಶುರುವಾಗಲಿ.